ಎಲ್ಲರಿಗೂ ನಮಸ್ಕಾರ. ಯಾದಗಿರಿ ಜಿಲ್ಲೆಯ ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇದೇ 28, 29 ಮತ್ತು 30ನೇ ತಾರೀಕಿನಂದು ರಾಜ್ಯ ಮಟ್ಟದ 5ನೇ ವೈಜ್ಞಾನಿಕ ಸಮ್ಮೇಳನ ಆಯೋಜನೆಯಾಗಿದೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನಿಂದ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಭಾಳ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಆಗಿದೆ. ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟದಿಂದ ಅನೇಕ ವೈಚಾರಿಕ ವಿಚಾರವಂತರು ಮತ್ತು ಅನೇಕ ಜನ ಪವಾಡ ಬಯಲಿನಂಥ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಭಾನುಮತಿ ಅನ್ನುವಂಥದ್ದು ಎಷ್ಟು ನಿಜ, ಭಾನುಮತಿ ನಿಜವಾಗ್ಲೂ ಇದೇನಾ, ಅದರ ಒಂದು ಹಿನ್ನೆಲೆ ಏನು, ಅದರ ಒಂದು ವೈಜ್ಞಾನಿಕತೆ ಅನ್ನುವಂಥದ್ದೇನು, ಮತ್ತು ವಾಮಾಚಾರದ ಬಗ್ಗೆ, ಪುನರ್ಜನ್ಮ, ಜನ್ಮಾಂತರದ ಕಥೆಗಳ ಬಗ್ಗೆ, ದೇವರು ಮೈ ಮೇಲೆ ಬರುವಂಥದ್ದು, ಮತ್ತು ಪವಾಡಗಳು, ಮೈ ಮೇಲೆ ಕಲ್ಲು ಬರುವಂಥದ್ದು, ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಮನುಷ್ಯನಿಗೆ ಗೊತ್ತಿಲ್ಲದೇ ಇರುವಂಥ ನಿಗೂಢ ಸಂಗತಿಗಳು ಏನಿದ್ದಾವೆ ಅಂಥವನ್ನೆಲ್ಲ ವೈಜ್ಞಾನಿಕವಾಗಿ ನಿರಾಕರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರ್ತದೆ. ನಿಜವಾಗಲೂ ನಮ್ಮ ಯಾದಗಿರಿ ಅಂತ ಭಾಗದಲ್ಲಿ ಇಂಥ ಒಂದು ಕಾರ್ಯಕ್ರಮ ತುಂಬ ಅವಶ್ಯಕತೆ ಇತ್ತು. ಹಾಗಾಗಿ ಇವತ್ತಿನ ವಿದ್ಯಾರ್ಥಿಗಳು, ಮುಖ್ಯವಾಗಿ ಏನು ವಿದ್ಯಾರ್ಥಿಗಳಿದ್ದಾರೆ, ಅದನ್ನು ನೋಡೋದ್ರ ಮುಖಾಂತರವಾಗಿ, ಕೇಳೋದ್ರ ಮುಖಾಂತರವಾಗಿ ಒಂದು ವೈಜ್ಞಾನಿಕ ಚಿಂತನೆಯನ್ನು, ವೈಚಾರಿಕತೆಯನ್ನು ಬೆಳೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿದೆ. ನಾಗರಿಕರ ಆದಿಯಾಗಿ ಮತ್ತು ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಾಲಾ ಕಾಲೇಜಿನ ಎಲ್ಲ ಒಂದು ಶಿಕ್ಷಕರು, ಉಪಾಧ್ಯಾಯರು ಎಲ್ಲರೂ ಭಾಗವಹಿಸೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸ್ಕೊಳ್ಬೇಕಂತ ಹೇಳ್ತೀನಿ. ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಭಾಗವಹಿಸೋದ್ರ ಮುಖಾಂತರವಾಗಿ ವೈಜ್ಞಾನಿಕ ಮತ್ತು ವೈಚಾರಿಕ ಚಿಂತನೆಯನ್ನು ಮೈಗೂಡಿಸ್ಕೊಳ್ಳೋಣ ಮತ್ತು ಬೆಳೆಸೋಣ ಅಂತ ಹೇಳ್ತೀನಿ. ನಮಸ್ಕಾರ. ನನ್ನ ಹೆಸರು ನಾಗಪ್ಪ ಅಂತೇಳಿ, ಕನ್ನಡ ಅಸಿಸ್ಟೆಂಟ್ ಪ್ರೊಫೆಸರ್, ಯಾದಗಿರಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್.